ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಕೃಷ್ಣ ರುಕ್ಕು ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕೃಷ್ಣ ರುಕ್ಕು ಅಲ್ಲಿ ಟೂರ್ ಹೋಗಿದ್ದಾರೆ. ಅದ್ರ ಜೊತೆಗೆ ಕಲ್ಯಾಣಿ ಮತ್ತು ವಿನಯ್ ಅವರು ಕೂಡ ಅವ್ರ ಅಪ್ಪನೇ ಕಳಿಸಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಕೃಷ್ಣ ರುಕ್ಕು ಗೋವಾಕ್ಕೆ ಟ್ರಿಪ್ ಹೋಗಿದ್ದಾರೆ. ಆದರೆ ಕಲ್ಯಾಣಿ ಮತ್ತು ವಿನಯ್ ಅವರು ಕೂಡ ಗೋವಾದ್ದೇ ಟ್ರಿಪ್ಪು ತೊಗೊಂಡಿದ್ದಾರೆ. ಅವ್ರು ಫಸ್ಟ್ ಹೋಗಿದ್ದಾರೆ, ಇವ್ರು ಸೆಕೆಂಡ್ ಹೋಗ್ತಾರೆ. ಹೋಟೆಲಲ್ಲಿ ರೂಮ್ ಮಾಡ್ಕೊಳ್ತಾರೆ ಕೃಷ್ಣ ರುಕ್ಕು. ರೂಮ್ ಬೇಡ ಅಂತ ಇವನು ಎಷ್ಟು ಹೇಳ್ತಾನೆ. ಇಲ್ಲ, ಒಂದು 35 ಹೋಟೆಲ್ ನೋಡಿದೆ, ಯಾವೂ ಅಷ್ಟು ಕಂಫರ್ಟ್ ಆಗಿರಲಿಲ್ಲ. ಇದು ಮಾತ್ರ ಎಲ್ಲದಕ್ಕೂ ಫ್ಲೆಕ್ಸಿಬಲ್ ಆಗಿದೆ, ತುಂಬ ಕಡಿಮೆ ಅಮೌಂಟಲ್ಲೇ ಸಿಗ್ತಾಯಿದೆ. ಎಲ್ಲದು ರೂಮು ಮತ್ತು ಟಾಯ್ಲೆಟು ಎಲ್ಲದು ಬಿಸಿನೀರು ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಕಣೋ ಅಂತ ಹೇಳ್ತಾಳೆ. ಅಲ್ವೇ, ಇದು ಆ ಟೈಪು ಅಂತ ಅವನು ಎಷ್ಟೋ ಸರಿ ಹೇಳ್ತಾನೆ. ಯಾವ ಟೈಪು ಇಲ್ಲ ಕಣೋ, ಚೆನ್ನಾಗಿದೆ, ಸುಮ್ಮನೆ ಬಾರೋ ನೀನು ಅಂತೇಳಿ ರಿಸೆಪ್ಷನಿಸ್ಟ್ ಹತ್ರ ಕೀ ಇಸ್ಕೊಂಡು ಹೋಗ್ತಾಳೆ. ಇನ್ನೇನು ಹೋಗಿದ್ದಾರೆ ಮೇಲೆ, ರೂಮಿಗೆ ಹೋಗಿಲ್ಲ ಇನ್ನೂ, ಅಷ್ಟರೊಳಗೆ ರೈಡ್ ಆಗಿಬಿಡುತ್ತೆ. ಮಾತಾಡ್ತಾ ನಿಂತಿರ್ತಾರೆ ಮೇಲ್ಗಡೆ. ತುಂಬ ಚೆನ್ನಾಗಿದೆ ನೋಡೋ, ವ್ಯೂಸ್ ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ತುಂಬಾ ಅದ್ಭುತವಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೇಡ ಬೇಡ ಅಂತೀಯಲ್ಲೋ, ನೀನೊಬ್ಬ ಕಣೋ ಗೂಬೆ, ನಿಂಗೇನು ಗೊತ್ತಾಗಲ್ಲ ಕಣೋ ಅಂತ. ನಿನಗೇನೇ ಹೇಳಲಿ, ಅದು ಈ ಟೈಪ್ ಅಲ್ಲ ಕಣೆ, ಆ ಟೈಪು. ಎಂಥ ಟೈಫು ಕರೆಕ್ಟಾಗಿ ಹೇಳೋ ಅಂತಾಳೆ. ಯಾವ ಟೈಪ್ ಹೇಳೋದು ನಿನಗೆ, ಹೇಳಿದ್ರೂ ನಿನ್ಗೆ ಅರ್ಥ ಆಗಲ್ಲ ಬಿಡು, ಏನಾರು ಮಾಡ್ಕೊ ಅಂತಾನೆ ಸುಮ್ಮನಾಗ್ತಾನೆ. ಹಂಗಂತ ಇದ್ದಂಗೆ ಸೈರನ್ ಆನ್ ಆಗುತ್ತೆ, ಪೊಲೀಸವ್ರು ಬರ್ತಾರೆ. ಎಲ್ಲ ತಲೆಗೆ ಮುಚ್ಕೊಂಡು ಮುಖ ಮುಚ್ಕೊಂಡು ಓಡ್ತಾ ಇರ್ತಾರೆ, ರೂಮ್ ಬಾಗಿಲು ತಕ್ಕೊಂಡು. ಆವಾಗ ನೋಡ್ದಾಗ ಗೊತ್ತಾಯ್ತು ಇವಾಗ ಅಂತಾನೆ. ಯಾಕೋ ಇವರೆಲ್ಲ ಹಿಂಗೆ ಓಡ್ತಾವ್ರೆ ಅಂತಾಳೆ. ನಿನ್ಗೆ ಹೇಳಲಿಲ್ವ ನಾನು ಆವಾಗಲೇ, ಇದು ಆ ಟೈಪು ಅಂತ. ಏನು ಆ ಟೈಪು, ನನಗೇನು ಅರ್ಥನೇ ಆಗ್ತಿಲ್ಲ ಅಂತ ಹಿಂದೆ ಮುಂದೆ ಎಲ್ಲ ತಿರುಗಿ ನೋಡ್ತಾಳೆ. ಆದರೆ ಪೊಲೀಸವರು ಎಲ್ಲ ಕಡೆನೂ ದಡ್ಡ ಬಡ್ಡ ಅಂತ ಹತ್ಕೊತಿರ್ತಾರೆ. ಇಲ್ಲಿರೋ ಸರಿಯಲ್ಲ ಬಾಯಿಲಿ ಅಂತೇಳಿ ಅವಳು ಕೈ ಇಟ್ಕೊಂಡು ಎಳ್ಕೊಂಡು ಓಡ್ತಾನೆ, ತಪ್ಪಿಸ್ಕೊಳ್ಳೋಣ ಬಾ ಅಂತೇಳಿ. ಯಾಕೋ ಅಂತಾಳೆ. ನಿನಗಿನ್ನೂ ಅರ್ಥ ಆಗಲಿಲ್ವ, ಬಾರೇ ಈಗ ಸುಮ್ಮನೆ ಅಂತೇಳಿ ಕರ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾನೆ. ಅಲ್ಲಿ ಹೋಗಿ ಒಂದು ಕಡೆ ಕೂತ್ಕೊತಾರೆ. ಅಷ್ಟೊತ್ತಿಗೆ ಬಾಕಿಯವ್ರನ್ನೆಲ್ಲ ಇಟ್ಕೊಂಡು ಪೊಲೀಸು ಹೊರ್ಟೋಯ್ತಾರೆ. ಇವರು ಹೆಂಗೋ ಕಷ್ಟಪಟ್ಟು ಒಂದು ಗಿಡದ್ದು ಸೈಡು ಅಲ್ಲಿ ಇಲ್ಲಿ ಕೂತು ತಪ್ಪಿಸ್ಕೋತಾರೆ. ಆದರೆ ಅಲ್ಲ ಕಣೋ ಕೃಷ್ಣ, ನೀನು ಹೇಳ್ಬಾರ್ದೇನೋ ನನಗೆ ಕರೆಕ್ಟಾಗಿ, ನೀನು ಹೇಳ್ದಲ್ಲೇ ಈ ಥರ ಮಾಡ್ದಿಯಲ್ಲೋ ಅಂದರೆ ಇನ್ನೇನೇ ಹೇಳ್ತಾರೆ, ಎಷ್ಟು ಬಿಡಿಸಿ ಹೇಳಿದ್ರು ನಿಂಗೆ ಅರ್ಥ ಆಗಲ್ಲ, ಎಷ್ಟು ಸಲ ಹೇಳ್ಬೇಕೆ ನಿನಗೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಬಿಡು ಹೋಗಲಿ, ತಪ್ಪಾಯಿತು ನಂದೆ, ನಾನೇನೋ ಕಡಿಮೆ ರೇಟು ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ, ಹಿಂಗಾಗುತ್ತೆ ಅಂತ ನನಗೇನೋ ಗೊತ್ತು ಅಂತ. ಆಮೇಲೆ ಸರಿ ಅಲ್ಲಿಂದ ತಪ್ಪಿಸ್ಕೊಂಡು ಹೆಂಗೋ ಓಡ್ತಾರೆ ಅವರು. ಈ ಕಡೆ ವಿನಯ್ ಮತ್ತು ಕಲ್ಯಾಣಿ ಟೂರ್ ಕಳಿಸಿರ್ತಾನೆ. ಅವರ ಅಪ್ಪ ಜಯಪ್ರಕಾಶ್ ರಾವು ಅದೇ ಟೂರ್ ಹೋದವನು. ಅವಳೇನೋ ಐಸ್ ಕ್ರೀಮ್ ಇಷ್ಟಪಡ್ತಾಳೆ ಅಂತೇಳ್ಬಿಟ್ಟು ಐಸ್ ಕ್ರೀಮ್ ತರೋಕ್ಕೆ ಅಂತೇಳಿ ಅಲ್ಲಿ ಹೋಗ್ತಾನೆ. ತರ್ತೀನಿ ಇರು, ಇಲ್ಲೇ ಇರು ಅಂತೇಳಿ. ಇವಳಿಗೆ ಹಳೆ ಲವರ್ ನೆನಪಾಕ್ಬಿಟ್ಟು ಏನೋ ಸೂರ್ಯನ ಪ್ರಕಾಶ ಏನೋ ಕರೀತಾಳೆ. ಆವಾಗ ಅವನು ಬಾ ಅಂತ ಕರೆದಂಗೆ ಆಗುತ್ತೆ. ಇವಳು ನಡ್ಕೊಂಡು ಹೋಗ್ತಾ ಇರ್ತಾಳೆ, ಫ್ಲಾಶ್ ಬ್ಯಾಕಿಗೆ ಹೋಗ್ತಾಳೆ. ಅವನು ತಪ್ಕೊಂಡು ಮುತ್ತು ಕೊಟ್ಟಂಗೆ ಮುದ್ದಾಡ್ದಂಗೆ ಎಲ್ಲ ಹೇಳ್ತಾ ಇರ್ತಾಳೆ. ಆಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಆಮೇಲೆ ಕಲ್ಯಾಣಿ ಅಂತ ಕರೆದಂಗೆ ಆಗುತ್ತೆ. ಇವಳು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೇನು ಸಮುದ್ರಕ್ಕೆ ಇಳ್ಕೊಂಡು ಹೋಗಬೇಕು, ಅಲೆಗಳು ದೊಡ್ಡದಾಗಿ ಬರ್ತಾ ಇರ್ತವೆ. ಅಷ್ಟರೊಳಗೆ ವಿನಯ್ ಅಲ್ಲಿಂದ ಓಡಿ ಬಂದು ಕಲ್ಯಾಣಿ ಅಂತ ಕೂಗ್ಕೊಂಡು, ಏನಾಗಿದೆ ನಿನಗೆ, ಯಾಕೆ ಹೋಗ್ತಾ ಇದೀಯ ಅಂತ. ಯಾರೋ ಕರೆದಂಗಾಯ್ತು. ಯಾರು ಕರೀತಾರೆ ಇಲ್ಲಿ, ಯಾರು ಕರೆಯಲ್ಲ, ಏನಕ್ಕೆ ಹೋಗ್ತಾ ಇದೀಯ ಅಂತ. ಇಲ್ಲ ಯಾರೋ ಕರೆದಂಗಾಯ್ತು, ಬಾಬಾ ಅಂತ ಕರೆದ್ರು ಅಂತ ಹೇಳ್ತಾಳೆ. ಸರಿ ಅಲ್ಲಿಂದ ಬರೋಣ, ಕರ್ಕೊಂಡು ಈ ಕಡೆ ಬರ್ತಾ ಇರ್ತಾನೆ. ವಾಪಸ್ಸು ಬರ್ತಿರುವಾಗ ಅವಳಿಗೆ ಹಳೇದು ಫ್ಲಾಶ್ ಬ್ಯಾಕು, ಅವಳು ಲವ್ವರು ನೆನಪಾಯ್ತಾನೆ. ಅವನು ಮಾತಾಡೋದು, ಮುತ್ತು ಕೊಡೋದು, ಮುದ್ದಾಡೋದು ಎಲ್ಲ ನೆನಪಾಗುತ್ತೆ. ಆವಾಗ ಫ್ಲಾಶ್ ಬ್ಯಾಕಿಗೆ ಹೋಗ್ತಾಳೆ. ಆದರೆ ಗಂಡನ ಹತ್ರ ಅದನ್ನೆಲ್ಲ ಹೇಳಲ್ಲ. ನನಗೆ ಯಾರೋ ಕರೆದಂಗಾಯ್ತು ಅಷ್ಟು ಮಾತ್ರ ಹೇಳ್ತಾಳೆ ಅಷ್ಟೇ. ಮತ್ತು ಮಿಕ್ಕಿದ್ದೇನು ಹೇಳೋಕ್ಕೆ ಹೋಗಲ್ಲ. ಆಮೇಲೆ ಇವನೇನು ಮಾಡ್ತಾನೆ, ಕರ್ಕೊಂಡು ಈ ಕಡೆ ಬರ್ತಾನೆ. ಈಗ ತಕ್ಷಣಕ್ಕೆ ಹೋಗಿ ಬಿದ್ದುಬಿಡ್ತಿದ್ಯಲ್ಲ, ಅಲೆಗಳು ಬಂದು ಎಳ್ಕೊಂಡು ಹೋಗ್ತಿದ್ದು, ನೀನು ಬದುಕ್ತಿದ್ದ, ಏನಕ್ಕೆ ಹಿಂಗೆಲ್ಲ ಆಡ್ತೀಯ ನೀನು ಅಂತ ಬೈತಾನೆ. ಆಮೇಲೆ ಏನೋ ಗೊತ್ತಾಗಲೇ ಇಲ್ಲ ನನಗೆ ಅಂತಾಳೆ. ಈ ಕಡೆ ಬಂದು ಇವರಿಬ್ಬರು ತಪ್ಪಿಸ್ಕೊಳ್ಳೋಕ್ಕೆ ಇನ್ನೂ ಹೋರಾಡ್ತಿದ್ದಾರೆ ಕೃಷ್ಣ ರುಕ್ಕು. ಇವನು ಎಳ್ಕೊಂಡು ಬರ್ತಾಯಿದ್ದಾನೆ ಆ ಕಡೆಗೆ.
ಸಮುದ್ರದಿಂದ. ಇವಳು ಸಮುದ್ರ ಕಡೆಗೆ ನೋಡ್ತಾ ಇದ್ದಾಳೆ. ಆದರೆ ಸಮುದ್ರ ಕಲ್ಯಾಣಿ ವಿನಯ್ ಎಳ್ಕೊಂಡು ಬಾ ಬಾ ನಿನ್ಗೇನಾಗಿದೆ ಹಿಂಗೆ ಆಡ್ತೀಯಲ್ಲ ಅಂತೇಳಿ ಎಳ್ಕೊಂಡು ಆ ಕಡೆಗೆ ಹೋಗ್ತಾ ಇದ್ದಾನೆ. ಆಮೇಲೆ ಎಳ್ಕೊಂಡು ಆ ಕಡೆಗೆ ಹೋಗಿ ಅಲ್ಲಿ ಸೇಫಾಗಿ ಒಂದು ಕಡೆ ಕೂರಿಸ್ತಾನೆ ಅನಿಸುತ್ತೆ. ಆದರೆ ಇವಳಿಗೆ ಹಳೆ ಲವರ್ ಬಗ್ಗೆನೇ ಚಿಂತೆ. ಹೊಸ ಈಗ ಪ್ರೆಸೆಂಟ್ ಗಂಡನ್ನು ಇಷ್ಟಪಡಲ್ಲ, ಪಾಸ್ಟ್ ಲವರ್ನೇ ಇಷ್ಟಪಡ್ತಾಳೆ. ಹೀಗಾಗಿ ಇವನು ಕೃಷ್ಣ ಎಷ್ಟು ಹೇಳಿದ್ರು ಕೇಳ್ದೇನೆ ಇವಾಗ ಹೋಗ್ತಾರೆ. ಅಲ್ಲಿ ಹೋಗಿ ಎಲ್ಲೋ ಒಂದು ಪದೇ ಒಳಗೆ ಕೂತ್ಕೊಬಿಟ್ಟು, ಅಲ್ಲಕ್ಕನೋ ಕೃಷ್ಣ ನೀನು ಹೇಳ್ಬೇಕಿತ್ತಲ್ವೇನೋ ನನಗೆ, ಎಷ್ಟು ಹೇಳಿರೋ ಅರ್ಥನೇ ಆಗಲ್ಲ ನಿನಗೆ, ನೀನೊಬ್ಳು ದಡ್ಡಿ ಕಣೆ ಅಂತ. ಹೌದು ಕಣೋ ನಾನು ದಡ್ಡಿನೇ, ನನಗೆ ಇವೆಲ್ಲ ಅರ್ಥನೇ ಆಗಲ್ಲ, ನಾನೇನೋ ಕಡಿಮೆ ದುಡ್ಡಿಗೆ ಸಿಕ್ತು ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ, ಸ್ವಲ್ಪ ದುಡ್ಡು ಉಳಿತಾಯ ಏನಾರು ಆಗುತ್ತಲ್ಲ ಅಂತೇಳಿ ಹೇಗೋ ಬಂದಿದ್ದೀವಿ ಹೋಗೋಣ ಅಂತೇಳಿ. ಸರಿ ಬಾವು ಇವಾಗ ಫ್ಲೈಟಿಗೆ ಹತ್ಬಿಡೋಣ, ಲಗೇಜ್ ಕಾರಲ್ಲೇ ಇದೆ, ನಾನು ಫೋನ್ ಮಾಡಿ ಹೇಳ್ತೀನಿ, ಈಗ ಫ್ಲೈಟಿಗೆ ಹೋಗು ನೀನು ಅಂತ. ಇಲ್ಲಪ್ಪ ನಾನು ಹಂಗೆ ಹೋಗಲ್ಲ, ಇಷ್ಟು ಗೋವಾಕ್ಕೆ ಬಂದಿದ್ದೀವಿ, ಇಲ್ಲಿ ಉಳ್ಕೊಂಡೇ ಹೋಗೋಣ, ಹಂಗೆಲ್ಲ ಹೋಗೋದು ಬೇಡ ಅಂತಾಳೆ ರುಕ್ಕು. ಆದರೆ ಉಳ್ಕೊಳ್ಳೋದು ಬೇಡ ಅಂತ ಅವನು, ಹೋಗ್ಬಿಡೋಣ ವಾಪಸ್ಸು ಅಂತ. ಇವಳು ಇಲ್ಲ ಉಳ್ಕೊಳ್ಳೋಣ, ಹೋಗೋದು ಬೇಡ ಅಂತ ಇವಳು. ಕೊನೆಗೂ ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾಳಿನ ಎಪಿಸೋಡು ಬಂಬಟಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲೂ ಒಂದು ಸ್ವಲ್ಪನೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ತುಂಬ ಚೆನ್ನಾಗಿ ಬರ್ತಾಯಿದೆ ಈ ಸ್ಟೋರಿನಂತೂ. ನಾಳೆ ಲೈಟಿಂಗು ಮತ್ತು ಇದು ಸಮುದ್ರದ ಮಧ್ಯೆ ಇವರಿಬ್ಬರೂ ಡುಯೆಟ ಸಾಂಗ್ಸು ಅದು ಇದು ಅಂತೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಎಂಜಾಯ್ ಮಾಡಿ, ಸಖತ್ ಬ್ಯೂಟಿಫುಲ್ಲಾಗಿದೆ. ಆಮೇಲೆ ಈ ರೈಡ್ ಮಾಡಿದಾಗ ಮುಖ ಮುಚ್ಕೊಂಡು ಹೆಂಗಸರು ಗಂಡಸರು ಎಲ್ಲ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಎಲ್ಲ ಓಡಾಡ್ತಿರ್ತಾರೆ, ಸಿಕ್ಕಾಕೊಳ್ಳೋದು ಬೇಡ ಅಂತ. ಆದರೂ ಬಿಡೋದಿಲ್ಲ ಪೊಲೀಸವರು, ಹಿಡಿದು ಎಳ್ಕೊಂಡೋಗಿ ಬೆಂಡೆತ್ತಾರೆ. ಓಡೋಡಿ ಹೋಗ್ತಾರೆ, ಎಲ್ಲ ಕಡೆ ತಪ್ಪಿಸ್ಕೋಬೋದು ಅಂತ ಎಲ್ಲ ಕಡೆ ರೈಡ್ ಮಾಡಿಬಿಡ್ತಾರೆ ಪೊಲೀಸರು. ಯಾವ ಕಡೆನೂ ತಪ್ಪಿಸ್ಕೊಳ್ಳೋಕೆ ಅವಕಾಶನೇ ಸಿಗಲ್ಲ. ಹಾಗಾಗಿ ಎಲ್ಲರೂ ಸಿಕ್ಕಾಕೋತಾರೆ. ಆ ಥರ ಹೋಟೆಲ್ಗಳು ಒಂದೊಂದು ಗೋವಾಗಳಲ್ಲೂ ಆ ಥರ ಹೋಟ್ಲುಗಳವೆ ಅಂತ ನಾವು ಇದೇ ಫಸ್ಟ್ ಕೇಳ್ತಾ ಇರೋದು. ಹೋದವರು ಕೇರ್ಫುಲ್ಲಾಗಿರಬೇಕು. ಕಡಿಮೆ ದುಡ್ಡು ಅಂತ ಹಿಂಗೆ ಹೋದರೆ ಹಿಂಗೆ ಸಿಕ್ಕಾಕೋಬೇಕಾಗುತ್ತೆ. ನೋಡಿಕೊಂಡು ಯೋಚನೆ ಮಾಡಿ ಹೋಟೆಲ್ಗಳನ್ನ ಬುಕ್ ಮಾಡ್ಕೊಂಡು ಹೋಗಬೇಕು. ನೋಡಿ ಇವ್ರು ಈ ಥರ ಮಾಡಿರೋದ್ರಿಂದ ಎಷ್ಟು ಪ್ರಾಬ್ಲಮ್ಮು. ಈಗ ಒಳ್ಳೆಯವ್ರೂ ಹಿಂಗೆ ಹೋಗಿ ಸಿಕ್ಕಾಕೊಂಬಿಟ್ರೆ ಕತೆ ಏನಾಗಬೇಕು ಅಲ್ವಾ? ಅದರಿಂದ ನೋಡಿಕೊಂಡು ಯೋಚನೆ ಮಾಡಿ ರೂಮ್ ಮಾಡ್ಕೋಬೇಕಾಗುತ್ತೆ. ಯೋಚನೆ ಮಾಡಿ ರೂಮ್ ಮಾಡಿಕೊಂಡು ನಾವು ಅಲ್ಲಿ ಉಳ್ಕೋಬೇಕಾಗುತ್ತೆ. ಏಕೆಂದರೆ ನಮ್ಮ ಜನ ಇರಲ್ಲ, ನಮ್ಮ ಭಾಷೆ ಇರಲ್ಲ, ಏನೂ ಇರಲ್ಲ. ಅಲ್ಲಿ ಅವ್ರದ್ದೇ ಭಾಷೆ ಇರುತ್ತೆ, ಅವ್ರದ್ದೇ ಜನ ಇರ್ತಾರೆ. ಕರೆಕ್ಟಾಗಿ ಕೇಳಿಕೊಂಡು ರೂಮ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಯಾವತ್ತೂ ಈ ಥರ ಮಿಸ್ಟೇಕ್ ಮಾಡ್ಕೊಳ್ಬಾರ್ದು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.